Session 12 and Session 13 of Unit 2, Recent Trends in Banking Services. Banking trends in recent trends in banking services ಅನ್ನು ನೋಡಿದಾಗ ಹೊಸದಾಗಿ ನಾವು ಅಪಾರ್ಟ್ ಫ್ರಮ್ ಟ್ರೆಡಿಷನಲ್ ಸರ್ವಿಸಸ್ ಏನು ಬ್ಯಾಂಕ್ ಅವ್ರು ಕೊಡ್ತಾ ಇದ್ರು ರಿಸೀವಿಂಗ್ ಡೆಪಾಸಿಟ್ಸ್ ಇರ್ಬೋದು ಲೆಂಡಿಂಗ್ ಲೋನ್ಸ್ ಇರ್ಬೋದು ಅಥವಾ ಬೇರೆ ಚಟುವಟಿಕೆಗಳನ್ನ ನಾವು ಏನು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅದನ್ನ ಬಿಟ್ಟು ಹೊಸದಾಗಿ ಬೇರೆ ಬೇರೆ ಸರ್ವಿಸಸ್ ಏನು ಮಾಡರ್ನ್ ಬ್ಯಾಂಕಿಂಗ್ ಸರ್ವಿಸಸ್ ನ ನಾವು ಇತ್ತೀಚೆಗೆ ಕಂಡು ಬರ್ಬೋದು ಅನ್ನೋದನ್ನ ನಾವು ಇಲ್ಲಿ ನೋಡೋದ ಮೊದಲನೇದಾಗಿ ಇಲ್ಲಿ ಬಂದು ರೆಂಡರಿಂಗ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಸೊ ಇಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸರ್ವಿಸ್ ನ ಬ್ಯಾಂಕ್ ಸೆಕ್ಟರ್ ಅವರು ಇಂಡಸ್ಟ್ರಿಯಲ್ ಮತ್ತೆ ಕಮರ್ಷಿಯಲ್ ಹೌಸಸ್ಗೆ ವ್ಯಾಪಾರ ಮತ್ತೆ ಕಾರ್ಖಾನೆ ವ್ಯಾಪಾರಿಗಳಿಗೆ ಇಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ ಸೊ ಈ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ನಾವು ಏನೇನ್ ನೋಡಬಹುದು ಅಂತ ನಾವು ನೋಡಿದಾಗ ಅದು ಹೇಗೆ ಹೆಲ್ಪ್ಫುಲ್ ಆಗಿದೆ ಬ್ಯಾಂಕ್ ಅವರು ಹೇಗೆ ಈ ಮರ್ಚೆಂಟ್ ಬ್ಯಾಂಕಿಂಗ್ ಅಲ್ಲಿ ಕಾರ್ಖಾನೆ ಅಥವಾ ಬಿಸ್ನೆಸ್ ಪೀಪಲ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಇಲ್ಲಿ ನಾವು ನೋಡೋದ ಇಟ್ ಹೆಲ್ಪ್ಸ್ ಇಸ್ ಕ್ಲೈಂಟ್ ಟು ಒಬ್ಟೇನ್ ಫ್ರಮ್ ದ ಗವರ್ಮೆಂಟ್ ಅಂಡ್ ಸೆಮಿ ಗವರ್ಮೆಂಟ್ ಬಾಡೀಸ್ ಲೆಟರ್ಸ್ ಆಫ್ ಇಂಟೆಂಟ್ ಲೈಸೆನ್ಸಸ್ ಅಂಡ್ ಪರ್ಮಿಷನ್ಸ್ ರಿಕ್ವೈರ್ಡ್ ಫಾರ್ ದ ಸೆಟ್ಟಿಂಗ್ ಅಪ್ ಆಫ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಯಾವುದೇ ಹೊಸ ಪ್ರಾಜೆಕ್ಟ್ಸ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ನ ಸೆಟ್ ಮಾಡೋಕ್ಕೋಸ್ಕರ ಬೇಕಾಗಿರೋ ಏನು ಫಾರ್ಮಾಲಿಟೀಸ್ ಫುಲ್ಫಿಲ್ ಮಾಡಬೇಕಾಗಿರುತ್ತೆ ಪರ್ಮಿಷನ್ ತಗೊಳ್ಳಿರುತ್ತೆ ಲೆಟರ್ಸ್ ನ ಪಡ್ಕೋಬೇಕಾಗಿರುತ್ತೆ ಲೈಸೆನ್ಸ್ ನ ಪಡ್ಕೋಬೇಕಾಗಿರುತ್ತೆ ಅದರೊಳಗೆ ಇಂಥ ಸರ್ವಿಸಸ್ ನ ಬ್ಯಾಂಕ್ ಅವರು ಮಾಡ್ಕೊಡ್ತಾರೆ ಅನ್ನೋದು ಒಂದು ಮಾಡರ್ನ್ ಸರ್ವಿಸ್ ಅಥವಾ ರೀಸೆಂಟ್ ಟ್ರೆಂಡ್ ಇನ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ಬೋದು ನಂತರ ಬಂದು ಇಟ್ ಹೆಲ್ಪ್ಸ್ ಇಟ್ಸ್ ಕಸ್ಟಮರ್ಸ್ ಇನ್ ದ ಐಡೆಂಟಿಫಿಕೇಶನ್ ಆಫ್ ಪ್ರಾಜೆಕ್ಟ್ಸ್ ಫಿಕ್ಸಿಂಗ್ ಆಫ್ ಲೊಕೇಶನ್ಸ್ and in the conduct of economic, technical and financial feasibility studies of the projects. It helps in the study of the projects ಅಂತ in short ಅಲ್ಲಿ ನಾವು ಮೆನ್ಷನ್ ಮಾಡ್ಬೋದು ಆಮೇಲೆ ಮಾರ್ಕೆಟ್ ಸರ್ವಿಸ್ ಮಾರ್ಕೆಟ್ ರಿಸರ್ಚ್ ಮಾಡೋದ್ರಲ್ಲೂ ಬ್ಯಾಂಕಿಂಗು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಅದನ್ನ ಮುಂದುವರಿತಾ ನೋಡಿದಾಗ ಕಸ್ಟಮರ್ಸ್ಗೆ ಅದು it assists and it helps the customers in the selection of suitable plants and machineries and right technical process. It also helps the customers to secure financial assistance from various financial institutions to raise public deposits. ಇನ್ನು ಅವ್ರಿಗೆ ಎಕ್ಸ್ಟ್ರಾ ಡೆಪಾಸಿಟ್ಸ್ ಸಾಲನ ಅಥವಾ ಡೆಪ್ಸ್ ನ ರೇಸ್ ಮಾಡ್ಬೇಕಂದ್ರೆ ಥ್ರೂ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಪಡ್ಕೋಬಹುದು ಅನ್ನೋದನ್ನ ಬ್ಯಾಂಕ್ ಅವರು ಹೆಲ್ಪ್ ಮಾಡ್ತಾರೆ ಇಟ್ ಆಲ್ಸೋ ಅಸಿಸ್ಟ್ಸ್ ಕಸ್ಟಮರ್ಸ್ ಟು ರೈನ್ ಫಾರಿನ್ ಎಕ್ಸ್ಚೇಂಜ್ resources from international financial institutions. So, ಮುಂದುವರಿತಾ ಇಲ್ಲಿ ನೋಡಿದಾಗ it also helps the corporate clients even in their amalgamation and mergers. If companies amalgamate ಆಗ್ತಾ ಇದೆ ಅಥವಾ if there is a mergers, then also this bank ಅಲ್ಲಿ ನಾವು ಈ ಹೊಸ ಕಾನ್ಸೆಪ್ಟ್ ನ ನಾವಿಲ್ಲಿ ನೋಡಬಹುದು ಇಟ್ ಹೆಲ್ಪ್ಸ್ ಕಸ್ಟಮರ್ಸ್ ಇನ್ ಅಮಾಲ್ಗಮೇಷನ್ ಅಂಡ್ ಮರ್ಜರ್ಸ್ ಅಂತ ಹೇಳ್ತೀವಿ ಇಟ್ ಆಲ್ಸೋ ಹೆಲ್ಪ್ಸ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಸಿಕ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಯಾವ ಇಂಡಸ್ಟ್ರೀಸ್ ತುಂಬಾ ನಷ್ಟದಲ್ಲಿ ನಡೀತಾ ಇದೆ ಸೊ ಅಂತ ಇನ್ಸ್ಟಿಟ್ಯೂಷನ್ಸ್ಗೂ ಅಥವಾ ಇಂಡಸ್ಟ್ರೀಸ್ಗೂ ಬ್ಯಾಂಕು ಹೆಲ್ಪ್ಫುಲ್ ಆಗಿರುತ್ತೆ ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯನ್ಸ್ ಹಾಕಿದ್ರು ಅವ್ರಿಗೂ ಬೇಕಾಗಿರೋ ಸೂಟಬಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ಅಥವಾ ಫಾರಿನ್ ಕೊಲಾಬರೇಷನ್ಸ್ ಬಗ್ಗೆ ಇದು ಬ್ಯಾಂಕಿಂಗ್ ಸರ್ವಿಸಸ್ ಬ್ಯಾಂಕ್ ಅವರು ಇಂಥ ಸರ್ವಿಸ್ ನ ಪ್ರೊವೈಡ್ ಮಾಡಿ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ಬಂದು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಸೊ ಈ ಪ್ರತಿಯೊಂದು ಮಾಡರ್ನ್ ಬ್ಯಾಂಕ್ ಅನ್ನ ನೋಡಿದಾಗ ಇದು ಒಂದು ಹೊಸ ಚಟುವಟಿಕೆ ಏನು ಕಸ್ಟಮರ್ಸ್ಗೆ ಅವರು ಸರ್ವಿಸಸ್ ನ ಮಾಡರ್ನ್ ಸರ್ವಿಸಸ್ ನ ರೆಂಟ್ ಮಾಡ್ಕೊಡ್ತಾ ಇರೋದು ಇವನ್ ಇನ್ ಮಾಡರ್ನ್ ಬ್ಯಾಂಕರ್ ಅಂಡರ್ ರೈಟ್ಸ್ ದ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಟ್ರೇಡಿಂಗ್ ಕಂಪನೀಸ್ ಇಟ್ ಆಲ್ಸೋ ಅಂಡರ್ ರೈಟ್ಸ್ ಲೋನ್ಸ್ ಅಂದ್ರೆ ಸೆಕ್ಯೂರಿಟೀಸ್ ಅಂದ್ರೆ ಶೇರ್ಸ್ ಫ್ಲೋಟೆಡ್ ಬೈ ಗವರ್ಮೆಂಟ್ಸ್ ಅಂಡ್ ಸೆಮಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಈ ತರ ಮಾಡೋದ್ರಿಂದ ಏನಾಗುತ್ತೆ ಒಂದು ಬ್ಯಾಂಕರು encourages productivity in investment and stimulates industrial and commercial development of the country. ಮೂರನೇದು ಬಂದು ಫ್ಯಾಕ್ಟರಿಂಗ್ ಸರ್ವಿಸಸ್ ಸೊ ಫ್ಯಾಕ್ಟರಿಂಗ್ ಸರ್ವಿಸಸ್ ಅಂತ ಹೇಳಿದಾಗ ಒಂದು ಕಂಟಿನ್ಯೂಸ್ ಅರೇಂಜ್ಮೆಂಟ್ ಮಾಡೋದು ಒಂದು ಇಟ್ ಈಸ್ ಅ ಕಂಟಿನ್ಯೂಸ್ ಅರೇಂಜ್ಮೆಂಟ್ ಬಿಟ್ವೀನ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಕಮರ್ಷಿಯಲ್ ಬ್ಯಾಂಕು ಮತ್ತೆ ಒಬ್ಬ ಬಿಸ್ನೆಸ್ ವ್ಯಕ್ತಿ ಬಂದು ಇಲ್ಲಿ ಕ್ಲೈಂಟ್ ಆಗಿರ್ತಾನೆ ಕಮರ್ಷಿಯಲ್ ಬ್ಯಾಂಕ್ ಬಂದು ಫ್ಯಾಕ್ಟರ್ ಅಂತ ಹೇಳ್ತೀವಿ ಬಿಸ್ನೆಸ್ ಮ್ಯಾನ್ ನ ಇಲ್ಲಿ ಕ್ಲೈಂಟ್ ಅಂತ ಹೇಳ್ತೀವಿ ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಟ್ರೇಡ್ ಕಸ್ಟಮರ್ಸ್ ಕಾಲ್ಡ್ ಕಸ್ಟಮರ್ಸ್
ಫ್ಯಾಕ್ಟರ್ ಪರ್ಚೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಬುಕ್ ಆಫ್ ಡೆಬ್ಟ್ಸ್ ಇಸ್ ಕ್ಲೈಂಟ್ಸ್ ಅಡ್ಮಿನಿಸ್ಟರ್ಸ್ ದ ಸೇಲ್ಸ್ ಆಫ್ ದ ಕ್ಲೈಂಟ್ ಪ್ರೀಪೇಮೆಂಟ್ಸ್ ಮಾಡೋದಾಗ್ಲಿ ಸಾಲನ ವಸೂಲಿ ಮಾಡೋದಾಗ್ಲಿ ಬುಕ್ಸ್ ನ ಬ್ಯಾಡ್ ಡೆಬ್ಟ್ಸ್ ನ ಕಲೆಕ್ಟ್ ಮಾಡೋದಾಗ್ಲಿ ರಿಸ್ಕ್ ನ ಕವರ್ ಮಾಡೋದಾಗ್ಲಿ ಇದೆಲ್ಲ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್ ಕಸ್ಟಮರ್ ಏನಿರುತ್ತೆ ಈ ಬ್ಯಾಂಕಿಂಗ್ ಸರ್ವಿಸಸ್ ಅವರು ಎಲ್ಲ ಚಟುವಟಿಕೆಗಳನ್ನ ನೋಡ್ಕೊಳ್ತಾರೆ. ಅದನ್ನ ನಾವು ಫ್ಯಾಕ್ಟರಿಂಗ್ ಸರ್ವಿಸಸ್ ಅಂತ ಹೇಳ್ತೀವಿ. ಲೀಸ್ ಫೈನಾನ್ಸಿಂಗ್. ಲೀಸಿಂಗ್ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಅವನೇನೋ ಒಂದು ಎಕ್ವಿಪ್ಮೆಂಟ್ ಪಡ್ಕೊಳಕ್ಕಾಗ್ಲಿ ಅಥವಾ ಮಿಷಿನರಿನೋ ಬಿಲ್ಡಿಂಗೋ ವೆಹಿಕಲ್ ಏನಾದ್ರೂ ಪಡ್ಕೊಳಕ್ಕೆ ಆ ಲೀಗಲ್ ಶಿಪ್ ಅಂದ್ರೆ ಮಾಲೀಕತ್ವನ ಪಡ್ಕೋಬೇಕಂದ್ರೆ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ಗೆ ಬ್ಯಾಂಕ್ ಅವರು ಹಣನ ಕೊಟ್ಟಿರ್ತಾರೆ. ಸೊ ಅದನ್ನ ನಾವಿಲ್ಲಿ getting the legal ownership of the same of a certain period of time by paying certain amount of lease charge or rent periodically. ಮಾಲೀಕತ್ವನ ಪಡ್ಕೊಳ್ಳಕ್ಕೆ ಪೀರಿಯಾಡಿಕಲಿ ಅವರು ಹಣನ ಪೇ ಮಾಡಬಹುದು ಅಥವಾ ಒಂದು ಲಂಸಮ್ ಅಮೌಂಟ್ ಆಗಿ ಲೀಸ್ ಆಗಿ ಅಮೌಂಟ್ ನ ಕೊಡಬಹುದು. ಹೌಸ್ ಫೈನಾನ್ಸಿಂಗ್. ಹೌಸ್ ಫೈನಾನ್ಸಿಂಗ್ ಇಸ್ ಅ ವೆರಿ ಕಾಮನ್ ಕಾನ್ಸೆಪ್ಟ್. ಸೊ ಎಲ್ಲಾ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲೂ ನಾವು ಹೌಸ್ ಫೈನಾನ್ಸಿಂಗ್ ನ ನೋಡಬಹುದು. It has promoted separate housing loan provide ಮಾಡಕ್ಕೆ separate branches ನ ಇವಾಗ ಪ್ರೆಸೆಂಟ್ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾವು ನೋಡ್ತೀವಿ. Issue of credit and debit cards. So almost this is one of the traditional banking services ಅಲ್ಲಿ ನಾವು ಚೆಕ್ಸ್ ಮುಖಾಂತರ ಹಣನ ಡೆಪಾಸಿಟ್ ಮಾಡ್ತಾ ಇದ್ವಿ ಅಥವಾ ಹಣನ ಡ್ರಾ ಮಾಡ್ಕೊಳ್ತಾ ಇದ್ವಿ. ಹಾಗೇನೆ ಬೇರೆಯವ್ರಿಗೆ ಹಣ ಕೊಡ್ಬೇಕಂದ್ರು either through checks we used to transfer money from one account to another, but ivaga present day we have debit and credit cards. There is no need to carry lump sum amount with us. Ali commercial banks and worldwide elle hodrunu ee cards mukantara ನಾವು ಎಲ್ಲ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನ ಮಾಡಬಹುದು. ಕನ್ಸಲ್ಟೆನ್ಸಿ ಸರ್ವಿಸಸ್ ಮುಂದುವರಿತಾ ಇಲ್ಲಿ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾವ್ ಕನ್ಸಲ್ಟೆನ್ಸಿ ಸೆಲ್ ಸೆಪರೇಟ್ ಡಿಪಾರ್ಟ್ಮೆಂಟ್ ಅಥವಾ ಸೆಲ್ ಅಂತ ಪ್ರೊವೈಡ್ ಮಾಡಿ ಕನ್ಸಲ್ಟೆನ್ಸಿ ಸೆಲ್ಸ್ ಸರ್ವಿಸಸ್ ರಿಲೇಟೆಡ್ ಸ್ಮಾಲ್ ಇಂಡಸ್ಟ್ರೀಸ್ಗೆ ಆಫರ್ ಮಾಡ್ತಾರೆ. ಸೊ ಈ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥವಾ ಎಕನಾಮಿಕ್ ಆಸ್ಪೆಕ್ಟ್ಸ್ ಎಲ್ಲ ನೋಡ್ಕೊಳ್ತಾರೆ. ಸೊ ಇದನ್ನ ಕನ್ಸಲ್ಟೆನ್ಸಿ ಸರ್ವಿಸಸ್ ಈ ಪ್ರತಿಯೊಂದು ಹಂತದಲ್ಲೂ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ನ ಒಂದು ಸಣ್ಣ ಇಂಡಸ್ಟ್ರಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಲಿ ಅವ್ರ ಒಂದು ಹೊಸ ಪ್ರಾಜೆಕ್ಟ್ ನ ನಾವು ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಈ ಬ್ಯಾಂಕ್ ಅವರು ಕನ್ಸಲ್ಟೆನ್ಸಿ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾರೆ ಅದನ್ನ ನೋಡಬಹುದು. Setting up of mutual funds. So in recent years, commercial banks have set up various mutual funds, schemes for mobilization of funds, flow of funds from the small and household sectors for investment in stock market. Then we have secured advance by banks. Secured advances anta helidre the bank will provide security to a bank by means of a charge or right created in the assets of the borrower in favor of the bank. So ಇಲ್ಲಿ ನಾವು ಏನಾದ್ರೂ ಸೆಕ್ಯೂರಿಟಿ ಕೊಟ್ಟು ಬ್ಯಾಂಕ್ ಇಂದ ಸಾಲ ಪಡ್ಕೊಳ್ಳೋದು ಅದನ್ನ ನಾವು ಸೆಕ್ಯೂರ್ಡ್ ಅಡ್ವಾನ್ಸಸ್ ಬೈ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಇಲ್ಲಿ the capacity of the borrower to pay the loan out of his earnings would reflect the risk exposure of the bank. In case ಏನಾದ್ರೂ ಸಾಲ ಪಡ್ಕೊಂಡಿರೋ ಬಾರೋವರು ಇಂಟ್ರೆಸ್ಟ್ ಮತ್ತೆ ಹಣನ ಪೇ ಮಾಡಲಿಲ್ಲ ಅಂದ್ರೆ ದ ಬ್ಯಾಂಕ್ ವಿಲ್ ಹ್ಯಾವ್ ಫುಲ್ ರೈಟ್ ಆರ್ ಚಾರ್ಜ್ ಆನ್ ದಿ ಅಸೆಟ್ಸ್ ಆಫ್ ದಿ ಬಾರೋವರ್. ಏನು ಅವನು ಗಿರ್ವಿಯಾಗಿ ಅಥವಾ ಪ್ಲೆಡ್ಜ್ ಆಗಿ ಸೆಕ್ಯೂರಿಟೀಸ್ ನ ಅವನು ಬ್ಯಾಂಕ್ ಅವ್ರ ಹತ್ರ ಇಟ್ಟಿರ್ತಾನೋ ಇನ್ ಕೇಸ್ ಇಫ್ ದ ಬಾರೋವರ್ ಫೇಲ್ಸ್ ದೆನ್ ದ ಓನರ್ಶಿಪ್ ಅಂದ್ರೆ ದ ಲೀನ್ ಅಂತ ಹೇಳ್ತೀವಿ ರೈಟ್ ಗೋಸ್ ಟು ದ ಬ್ಯಾಂಕ್ ಅಂತ ಹೇಳ್ತೀವಿ. ಚಾನೆಲ್ಸ್ ಆಫ್ ರಿಟೇಲ್ ಬ್ಯಾಂಕಿಂಗ್ ಸರ್ವಿಸಸ್. ಸೊ ಇಲ್ಲಿ ರಿಟೇಲ್ ಬ್ಯಾಂಕಿಂಗ್ ಸರ್ವಿಸಸ್ ಚಾನೆಲ್ಸ್ ನ ನಾವು ನೋಡ್ಬೇಕಂದ್ರೆ ಇಟ್ಸ್ ನಥಿಂಗ್ ಬಟ್ ದ ATM ಕಾರ್ಡ್, ಆಟೋಮೇಟೆಡ್ ಟೆಲ್ಲರ್ ಮಿಷಿನಿಂಗ್ ಕಾರ್ಡ್, ಟೆಲಿ ಬ್ಯಾಂಕಿಂಗ್ ಇರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಇರಬಹುದು. ಮನಿ ಮಾರ್ಕೆಟ್ ಪ್ರಾಡಕ್ಟ್ಸ್. ದ ಮನಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಓವರ್ನೈಟ್ ಟು ಶಾರ್ಟ್ ಟರ್ಮ್ ಫಂಡ್ಸ್ and for short term money and financial assets that are close substitutes for money. ಶಾರ್ಟ್ ಟರ್ಮ್ ಅಂತ ನಾವು ಇಲ್ಲಿ ಹೇಳಿದ್ರೆ
ಜನರಲಿ ಮೀನ್ಸ್ ಅ ಪೀರಿಯಡ್ ಅಪ್ ಟು 1 year. ಆದ್ರೆ ನಾವು ಇಲ್ಲಿ ಮನಿ ಮಾರ್ಕೆಟ್ ಪ್ರಾಡಕ್ಟ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಅಂದ್ರೆ ಮೇ ಬಿ ಓವರ್ ನೈಟ್ 1 or 2 days ಅಂತ ನಾವು ತಗೊಬಿಡ್ತೀವಿ. ದ ಮೇನ್ ಮನಿ ಮಾರ್ಕೆಟ್ ಪ್ರಾಡಕ್ಟ್ಸ್ ಏನಿರ್ಬೋದು, ಕಾಲರ್ ನೋಟಿಸ್ ಮನಿ ಇರ್ಬೋದು, ಟ್ರೆಜರಿ ಬಿಲ್ಸ್ ಇರ್ಬೋದು, ಕಮರ್ಷಿಯಲ್ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್, ಮ್ಯೂಚುವಲ್ ಫಂಡ್ಸ್ ಎಕ್ಸೆಟ್ರಾ. ಅದೆಲ್ಲ ಅದರ ಜೊತೆಲಿ ಇನ್ನು ಉಳಿದಿದ್ದು ಅದರ್ ರೀಸೆಂಟ್ ಟ್ರೆಂಡ್ಸ್ ಇನ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ನೋಡಿದಾಗ ಎಲೆಕ್ಟ್ರಾನಿಕ್ ಪೇಮೆಂಟ್ ಸರ್ವಿಸಸ್, ಇ ಚೆಕ್, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನೆಫ್ಟ್, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್, ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಬಯೋಮೆಟ್ರಿಕ್ ವೆರಿಫಿಕೇಶನ್, ಹೈಬ್ರಿಡ್ ಕ್ಲೌಡ್ ಟೆಕ್ನಾಲಜಿ, ಡಿಮ್ಯಾಟ್ ಅಕೌಂಟ್ ಇದೆಲ್ಲ ನೋಡಬಹುದು.